ಡಿಕೆ ಶಿವಕುಮಾರ್ ಬಯಸಿರುವಂತಹ ಸಿಎಂ ಸ್ಥಾನ ಈಗಲೇ ಸಿಗುತ್ತಾ? ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಈಗಲೇ ಸಿಎಂ ಯೋಗ ಇದೆಯಾ? 2028ರವರೆಗೂ ಸಿಎಂ ಸ್ಥಾನಕ್ಕಾಗಿ ಡಿಕೆಶಿ ಕಾಯೋದು ಅನಿವಾರ್ಯನಾ? ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಚಿಂತನೆ ಮಾಡಲಿ ಅನ್ನೋದು ಡಿಕೆ ಶಿವಕುಮಾರ್ ಅವರ ವಾದ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಅಂಥದ್ದೊಂದು ನಿರ್ಧಾರಕ್ಕೆ ಮುಂದಾಗುತ್ತಾ? ಇದು ಕುತೂಹಲಕ್ಕೆ ಕಾರಣ ಆಗಿರುವಂತಹ ವಿಚಾರ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ನಾಳೆ ಹೈಕಮಾಂಡ್ ನಾಯಕರನ್ನ ಉಭಯ ನಾಯಕರು ಭೇಟಿ ಮಾಡ್ತಾರೆ. ತಮ್ಮ ತಮ್ಮ ವಾದವನ್ನ ಮಂಡಿಸುವಂತಹ ನಿರೀಕ್ಷೆ ಇದೆ. ಚರ್ಚೆಗಳು ಏನೇ ನಡೀತಾ ಇದ್ರು ಸದ್ಯದ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ನಾಯಕತ್ವ ಬದಲಾವಣೆಗೆ ಕೈ ಹಾಕುವಂತಹ ಚಾನ್ಸಸ್ ಎಷ್ಟಿದೆ? ಡಿಕೆ ಶಿವಕುಮಾರ್ ಅವರು ತಮ್ಮ ವಾದವನ್ನ ಹೈಕಮಾಂಡ್ ಮುಂದೆ ಯಾವ ರೀತಿ ಇಡಬಹುದು ಅಂತ ಹೇಳಿ ಶಿವಪ್ರಸಾದ್. ಖಂಡಿತವಾಗಿ ವಿದ್ಯಾಶ್ರೀ, ಈಗಾಗಲೇ ಸಿಎಂ ಸ್ಥಾನದ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರನ್ನ ಸಿಎಂ ಮತ್ತೆ ಡಿಸಿಎಂ ಅವರು ದೆಹಲಿಗೆ ತೆರಳಿದ್ದಾರೆ ಹೈಕಮಾಂಡ್ ನಾಯಕರ ಭೇಟಿಯ ಸಲುವಾಗಿ. ಈಗಾಗಲೇ ಅನೇಕ ವಿಚಾರಗಳ ಕುರಿತಂತೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಜೊತೆಗೆ ಶಾಸಕರ ಅಭಿಪ್ರಾಯವನ್ನು ಕೂಡ ಈಗ ಸುರ್ಜೇವಾಲಾ ಅವರು ಕೆಲವೊಂದು ಶಾಸಕರಿಂದ ಅಭಿಪ್ರಾಯವನ್ನು ಕೂಡ ಆಲಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೂಡ ಹೈಕಮಾಂಡ್ ನಾಯಕರು ಸ್ಪಷ್ಟವಾದಂತಹ ಸೂಚನೆಯನ್ನ ನಿರ್ದೇಶನವನ್ನ ನೀಡಿದ್ರು ಸಹಿತವಾಗಿ ಅನೇಕ ನಾಯಕರು ನಾಯಕತ್ವ ವಿಚಾರ ಕುರಿತಂತೆ ತಮ್ಮ ಅಭಿಪ್ರಾಯವನ್ನ ಬಹಿರಂಗವಾಗಿ ಹೇಳ್ತಾ ಬಂದಿದ್ರು. ಹೈಕಮಾಂಡ್ ಸೂಚನೆ ನೀಡಿದ ಸಂದರ್ಭದಲ್ಲೂ ಕೂಡ ನಾಯಕರು ಇರ್ಬೋದು, ಸಚಿವರು ಇರ್ಬೋದು, ಶಾಸಕರುಗಳು ತಮ್ಮ ಅಭಿಪ್ರಾಯವನ್ನ ಈವರೆಗೂ ಕೂಡ ನಿಲ್ಲಿಸಿದ್ದಿಲ್ಲ. ಇದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತೆ ನಿನ್ನೆ ನಡೆದಂತ ಸಚಿವ ಸಂಪುಟ ಸಭೆಗೂ ಮುನ್ನ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ 5 ವರ್ಷ ಸಿಎಂ ಆಗಿ ನಾನೇ ಇರ್ತೀನಿ ಅಂತಕ್ಕಂಥ ಸ್ಪಷ್ಟವಾದಂತ ಹೇಳಿಕೆ ಏನಿದೆ, ಇದು ಸಹಜವಾಗಿ ಸಿಎಂ ಡಿಸಿಎಂ ಆಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರಿಗೆ ಒಂದ್ ಕಡೆ ಇರುಸು ಮುರುಸನ್ನ ಉಂಟು ಮಾಡಿದೆ. ಈ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರಿಂದನೂ ಕೂಡ ಸ್ಪಷ್ಟನೆಯನ್ನ ನೀಡ್ತಕ್ಕಂಥ ಸಲುವಾಗಿ, ಅಂದ್ರೆ ಸ್ಪಷ್ಟನೆಯನ್ನ ನೀಡಬೇಕು ಈ ವಿಚಾರ ಕುರಿತಂತೆ. ತಾವೇನಾದ್ರೂ ಪೂರ್ಣಾವಧಿ ಸಿಎಂ ವಿಚಾರ, ಪೂರ್ಣಾವಧಿ ನಾಯಕತ್ವ ವಿಚಾರ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಏನಾದ್ರೂ ಭರವಸೆಯನ್ನ ನೀಡಿದ್ರ ಅಂತಕ್ಕಂಥ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರ ಭೇಟಿಯ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ವಿಚಾರ ಕುರಿತಂತೆ ಪ್ರಸ್ತಾಪವನ್ನು ಕೂಡ ಮಾಡಲಿದ್ದಾರೆ. ಇನ್ನು ಕೆಲವೊಂದಿಷ್ಟು ನಾಯಕರು, ಸಚಿವರುಗಳು ಯಾವ ರೀತಿ ಸಿದ್ದರಾಮಯ್ಯ ಅವರ ಪರವಾಗಿ ವಿಚಾರ ಕುರಿತಂತೆ, ಅಂದ್ರೆ ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿ ಸಿಎಂ ಆಗಿರ್ತಾರೆ ಅಂತಕ್ಕಂಥ ಹೇಳಿಕೆಗಳನ್ನ ಪ್ರತಿ ಬಾರಿಯೂ ನೀಡ್ತಾ ಬಂದಿದ್ರು. ಅದಕ್ಕೆ ಪ್ರತಿಯಾಗಿ ಕೆಲವೊಂದಿಷ್ಟು ಶಾಸಕರು, ತಮ್ಮ ಬೆಂಬಲಿಗ ಶಾಸಕರು, ನಾಯಕರುಗಳು ಡಿಕೆ ಶಿವಕುಮಾರ್ ಅವರ ಕಾಂಟ್ರಿಬ್ಯೂಷನ್ ಇದೆ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ, ಅವರು ಕೂಡ ಸಿಎಂ ಆಗಬೇಕು ಎಂಬತಕ್ಕಂಥ ಆಶಾಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ ಎಂಬತಕ್ಕಂಥ ವಿಚಾರವನ್ನು ಕೂಡ ಹೈಕಮಾಂಡ್ ಗಮನಕ್ಕೆ ತರಲಿದ್ದಾರೆ. ಇನ್ನು ಡಿಸಿಎಂ ಸ್ಥಾನದ ವಿಚಾರ ಆಗಿರ್ಬೋದು ಅಥವಾ ನಾಯಕತ್ವದ ವಿಚಾರ ಸಂದರ್ಭದಲ್ಲಿ, ಅಂದ್ರೆ ಸಿಎಂ ಯಾರಾಗಬೇಕು ಎಂಬತಕ್ಕಂಥ ಗೊಂದಲ ಉಂಟಾದಂತ ಸಂದರ್ಭದಲ್ಲೇ ಡಿಕೆ ಶಿವಕುಮಾರ್ ಅವರು ಪಕ್ಷಕ್ಕಾಗಿ ಸಲ್ಲಿಸಿದಂತ ಸೇವೆ ವಿಚಾರ ಕುರಿತಂತೆನೂ ಕೂಡ ಹೈಕಮಾಂಡ್ ಗಮನಕ್ಕೆ ತಂದಿದ್ರು. ಆ ಸಂದರ್ಭದಲ್ಲಿ ಆದಂತ ಮಾತುಕತೆ ವಿಚಾರಗಳನ್ನು ಕೂಡ ಈ ಸಂದರ್ಭದಲ್ಲಿ, ಅಂದ್ರೆ ದೆಹಲಿ ನಾಯಕರ ಭೇಟಿಯ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಲಿಕ್ಕೆ ಸಿದ್ಧತೆಯನ್ನ ನಡೆಸಿದ್ದಾರೆ. ಈಗಾಗಲೇ ಒಂದು ಸಮುದಾಯ ಜೊತೆಗೆ ಇತರ ನಾಯಕರುಗಳು ಡಿಕೆ ಶಿವಕುಮಾರ್ ಅವರು ಪಕ್ಷಕ್ಕಾಗಿ ಮಾಡಿದಂತ ಸೇವೆ ಇರ್ಬೋದು, ಅವರು ಕೈಗೊಂಡಂತ ಮಹತ್ವದ ನಿರ್ಧಾರಗಳಿರ್ಬೋದು, ಕಾರ್ಯಗಳಿರ್ಬೋದು, ಲೋಕಸಭೆ ಚುನಾವಣೆ ಇರ್ಬೋದು, ಜೊತೆಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಈಗ ಮುಂದಿದೆ, ಜೊತೆಗೆ ಉಪಚುನಾವಣೆಯಲ್ಲೂ ಕೂಡ ಉತ್ತಮವಾದಂತಹ ಫಲಿತಾಂಶ ಬಂದಿರೋದ್ರಿಂದ ಇದಕ್ಕೆಲ್ಲಕ್ಕಿಂತ ಪೂರಕವಾಗಿ ತಮ್ಮ ಸಿಎಂ ಸ್ಥಾನದ ಆಕಾಂಕ್ಷೆ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಯಾವ ನಿರ್ಧಾರ ತೆಗೆದುಕೊಳ್ಳಿದ್ದಾರೆ ಅಂತಕ್ಕಂಥ ಸ್ಪಷ್ಟನೆಯನ್ನು ಕೂಡ ನಾಳಿನ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಕೇಳಲಿಕ್ಕೆ ಈಗ ಸಿದ್ಧತೆಯನ್ನ ನಡೆಸಿರ್ತಕ್ಕಂಥದ್ದು. ವಿದ್ಯಾಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.